There is no superfood or no superfruit which can prevent complete cancer. Any amount of junk food is injurious to health. There is no such thing which can reverse cancer. That alcohol is carcinogen. Cancer ಒಂದು non-communicable disease. Biopsy is the first best step for any diagnosis and treatment. Everything causes cancer, so we have heard. But what's the fact? Or what's just a fear? I'm Kavya. On today's BHIO Healing Talk, we are joined by Dr. Vinay Kumar Muthagi, our radiation oncologist at Bharat Hospital and Institute of Oncology, to uncover the truth about our daily habits, myths, and cancer prevention risk. Why does it sometimes happen to a healthiest person in the room? Someone who doesn't smoke, drink, or have any kind of bad habits. Well, hi Kavya. I think it is good that we are having this podcast today. I think need of the hour. ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈಗ ಕಾವ್ಯ ಅವ್ರು ಕೇಳ್ತಾ ಇರೋ ಹಂಗೆ ತುಂಬಾ ಜನಕ್ಕೆ ಇದೇ ಕ್ವೆಶನ್ ಇರುತ್ತೆ. ಪ್ರಾಬಬ್ಲಿ ಬಂದಾಗೆಲ್ಲ ಸರ್ ನಾನು ಏನೂ ಮಾಡ್ತಾ ಇರಲಿಲ್ಲ, ನನಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಕೇಳುವಂಥದ್ದು. ಈಗ ಕಾರಣಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಾಬಬ್ಲಿ ಕ್ಯಾನ್ಸರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ. ಕ್ಯಾನ್ಸರ್ ಅಂದ್ರೆ ಒಂದು ಮಾನವನ ದೇಹದಲ್ಲಿರುವಂತಹ ಈ ದೇಹ ಅಂತಕ್ಕಂಥದ್ದು ಸರಿಸುಮಾರು ಮಿಲಿಯನ್ ಗಟ್ಟಲೆ ಜೀವಕೋಶಗಳಿಂದ ಆಗಿರುವಂಥದ್ದು. ಈ ಎಲ್ಲಾ ಜೀವಕೋಶಗಳು ಒಂದು ನಿಯಮಿತವಾಗಿ ಕೆಲಸ ಮಾಡ್ಲಿಕ್ಕಾಗಿ ರೂಪುಗೊಂಡಿರುತ್ತೆ. ಯಾವಾಗ ಈ ನಿಯಮಿತವಾದಂತಹ ಕೆಲಸ ಮಾಡುವಂತಹ ಪ್ರಮಾಣ ತಪ್ಪಿ ಹೋಗುತ್ತೋ ಆಗ ಜೀವಕೋಶಗಳು ತಮ್ಮದೇ ನಿಟ್ಟಿನಲ್ಲಿ ಬೆಳವಣಿಗೆ ಆಗಕ್ಕೆ ಶುರುವಾಗುತ್ತೆ. ಹೀಗೆ ಬೆಳೆಯುವಂತಹ ಜೀವಕೋಶಗಳ ಸಮೂಹವನ್ನ ನಾವು ಕ್ಯಾನ್ಸರ್ ಅಂತ ಹೇಳಿ ಕರಿತೀವಿ. ಈ ಕ್ಯಾನ್ಸರ್ಗಳು ಒಂದು ಗಂಟಿನ ಮಾದರಿನಲ್ಲಿ ಅಥವಾ ಹುಣ್ಣಿನ ಮಾದರಿನಲ್ಲಿ ಕಾಣಿಸ್ಕೊಳ್ಬಹುದು. ಕಾರಣಗಳೇನು ಅಂತ ನೋಡೋದಾದ್ರೆ ನಾವು ಹೇಳೋ ಹಾಗೆ ಮೋಸ್ಟ್ ಕಾಮನ್ಲಿ ಇಟ್ ಇಸ್ ಮಲ್ಟಿ ಮೋಡಲ್ ಇನ್ ಒರಿಜಿನ್. ನಿರ್ದಿಷ್ಟವಾಗಿ ಇದೇ ಕಾರಣ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಲವು ಕಾರಣಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಗುರ್ತು ಮಾಡ್ಕೊಂಡಿದ್ದೀವಿ. ಅತಿ ಹೆಚ್ಚು ನಮಗೆ ಕಾಣಸಿಗುವಂಥದ್ದು ತಂಬಾಕು ಸೇವನೆ ಮಾಡುವಂಥದ್ದು, ಅದಲ್ಲದೆ ಮದ್ಯಪಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಕ್ಸ್ರೇ ಎಕ್ಸ್ಪೋಜರ್ಸ್ ಆಗಿರ್ಬೋದು, ಅಥವಾ ಕೆಲವು ವೈರಾಣುಗಳಿಂದಾಗಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತೆ. ಇದು ಯಾವುದಾದರೂ ರಿಸ್ಕ್ ಫ್ಯಾಕ್ಟರ್ಗಳ ಜೊತೆಗೆ ಕ್ಯಾನ್ಸರ್ ಕಾಣಿಸಿಗೋದಾದ್ರೆ, ಯಾವುದೇ ರಿಸ್ಕ್ ಫ್ಯಾಕ್ಟರ್ಗಳು ಇಲ್ಲದೇನೆ ಕ್ಯಾನ್ಸರ್ಗಳಾಗುವಂಥದ್ದು ಹೇಗೆ ಅಂತ ನೋಡೋದಾದ್ರೆ, ಕೆಲವೊಂದು ಕ್ಯಾನ್ಸರ್ಗಳು ವಂಶವಾಹಿನಿಯಾಗಿ ಬರುವಂಥದ್ದಾಗಿರ್ಬೋದು. ಅಂದ್ರೆ ತಾಯಿಯಲ್ಲಿರುವಂತಹ ಕ್ಯಾನ್ಸರು ಮಗಳಿಗೆ ಬರುವಂಥದ್ದು, ಅಥವಾ ತಂದೆಯಿಂದ ಮಗನಿಗೆ ಬರುವಂತಹ ಕ್ಯಾನ್ಸರ್ಗಳು ವಂಶವಾಹಿನಿಯಾಗಿ. ಈ ತರದ ಕ್ಯಾನ್ಸರ್ಗಳಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕಗಳ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ವಂಶವಾಹಿನಿಯಾಗಿಯೂ ಕೂಡ ಕ್ಯಾನ್ಸರ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಇದಲ್ಲದೆ ಯಾವುದೇ ರೀತಿಯ ದುರಭ್ಯಾಸಗಳು ಇಲ್ಲದೆ ಅಥವಾ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಎಕ್ಸ್ಪೋಜರ್ ಇಲ್ಲದೆ ಕ್ಯಾನ್ಸರ್ಗಳು ಯಾಕಾಗತ್ತೆ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ನಿಂದಾಗಿ ಇರ್ಬೋದು. ಪ್ರಾಬಬ್ಲಿ ಈ ದಶಕಗಳಿಂದ ನಾವೇನ್ ನೋಡ್ತಾ ಇದ್ದೀವಿ, ಲೈಫ್ ಸ್ಟೈಲ್ ಚೇಂಜಸ್ ಇಂದಾಗಿ ಆಗುವಂತಹ ಅದರ್ ಹೆಲ್ತ್ ಹಜಾರ್ಡ್ಸ್ ಜೊತೆಗೆ ಕ್ಯಾನ್ಸರ್ ಕೂಡ ಒಂದಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಪ್ರಾಬಬ್ಲಿ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ಗಳು ಇಲ್ಲದೆಯೂ ಕೂಡ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇಂದಾಗಿ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಬಹುದು. ಈಗ ಹೊರಗಡೆ ಒಂದ್ ಮಿತ್ತಿದೆ, ನಿನ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರು ಅದು ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. ನೀನ್ ತುಂಬಾ ಜಂಕ್ ಫುಡ್ ತಿಂದ್ರು ನಿನ್ ಕ್ಯಾನ್ಸರ್ ಬರುತ್ತೆ. ನೀನ್ ಓವರ್ ಸ್ಟ್ರೆಸ್ ಮಾಡಿದ್ರು ಕ್ಯಾನ್ಸರ್ ಬರುತ್ತೆ. ಇಸ್ ರಿಯಲಿ ಎವ್ರಿಥಿಂಗ್ ಇಸ್ ಕಾಸಸ್ ಆಫ್ ಕ್ಯಾನ್ಸರ್? ಹೌ ಇಸ್ ದಟ್ ಟ್ರೂ? ವೆಲ್ ಕಾವ್ಯ, ದಟ್ ಪ್ರಾಬಬ್ಲಿ ದ ರೈಟ್ ಕ್ವೆಶ್ಚನ್ ಟು ಬಿ ಆಸ್ಕ್ಡ್. ಈಗ ತುಂಬಾ ಜನ ಹೇಳೋ ಹಾಗೆ ಕ್ಯಾನ್ಸರ್ ಬಂದಾದ್ಮೇಲೆ ಕ್ಯಾನ್ಸರ್ ರೋಗಿ ಒಟ್ಟಿಗೆ ನಾವಿದ್ರೆ ಅವ್ರ ಜೊತೆಗೆ ಊಟ ತಿಂಡಿ ಮಾಡಿದ್ರೆ ನಮಗೂ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿದೆಯಾ ಅಂತ ಕ್ವೆಶನ್ಗಳನ್ನ ತುಂಬಾ ಜನ ಕೇಳ್ತಾರೆ. ಕ್ಯಾನ್ಸರ್ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಅಲ್ಲ. ಆದ್ರೆ ವಂಶವಾಹಿನಿಯಾಗಿ ಬರಬಹುದು, ಅಂದ್ರೆ ತಾಯಿಯಿಂದ ಮಗಳಿಗೆ ಬರುವಂತಹ ಸಾಧ್ಯತೆಗಳಿದೆ. ದಟ್ ಇಸ್ ಆಲ್ ಜೆನೆಟಿಕಲಿ ಅಸೋಸಿಯೇಟೆಡ್. ಆದ್ರೆ ಸ್ಪರ್ಶದಿಂದಾಗಿ ಅಥವಾ ಒಬ್ಬರ ಜೊತೆ ಊಟ ಹಂಚ್ಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಒಬ್ಬರ ಜೊತೆ ಒಬ್ಬರನ್ನ ಸ್ಪರ್ಶದಿಂದ ಆಗಿರ್ಬೋದು, ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಈ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವಾರು ಚಿಕ್ಕ ಪುಟ್ಟ ವಸ್ತುಗಳನ್ನ ಯೂಸ್ ಮಾಡ್ತಿರ್ತೀವಿ. ಎಕ್ಸಾಂಪಲ್, ಈ ಪ್ಲಾಸ್ಟಿಕ್ ಬಾಟಲ್ಸ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಅಥವಾ ಈ ಫಾಸ್ಟ್ ಫುಡ್ ಸೇವನೆ ಇರ್ಬೋದು. ಸೊ ಆಲ್ ಆಫ್ ದಿಸ್ ಇಸ್ ಕ್ವೈಟ್ಲಿ ಹಾರ್ಮಿಂಗ್ ಅಸ್.
ವೆಲ್, ಈ ಕ್ವೆಶನ್ ನಾನು ಮತ್ತೆ ವಾಪಸ್ ನಿಮ್ ಫಸ್ಟ್ ಕ್ವೆಶನ್ಗೆ ರಿಲೇಟ್ ಮಾಡ್ಕೋತೀನಿ. ಪ್ರಾಬಬ್ಲಿ ನನಗೆ ಯಾವುದೇ ತರದ ದುರಭ್ಯಾಸಗಳಿಲ್ಲ, ಆದರೂ ಕ್ಯಾನ್ಸರ್ ಬಂದಿದೆ ಅಂತ ಹೇಳುವಂಥದ್ದು ಏನಿದೆ, ನಾನು ಆವಾಗಲೇ ಹೇಳಿದೆ, ಈ ನಮ್ಮ ವಂಶಗಳಿಂದ ಏನಾಗಿದೆ, ಪ್ರಾಬಬ್ಲಿ ಜನರೇಷನ್ಸ್ ಟು ಜನರೇಷನ್ಸ್ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಆಗ್ತಾ ಇದೆ. ಆ ಲೈಫ್ ಸ್ಟೈಲ್ ಚೇಂಜಸ್ ಇಂದಾಗಿ ಅನ್ನೋನ್ ಜೆನೆಟಿಕ್ ಮ್ಯೂಟೇಷನ್ಸ್ಗಳು ನಮ್ಮಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ. ಈ ತರದ ಜೆನೆಟಿಕ್ ಮ್ಯೂಟೇಷನ್ಸ್ಗಳು ಅಕ್ಯುಮುಲೇಟ್ ಆದಾಗ ಯಾವುದೇ ತರದ ಸಣ್ಣ ರಿಸ್ಕ್ ಫ್ಯಾಕ್ಟರ್ ಕೂಡ ನಮ್ಮಲ್ಲಿ ಕಾಣಿಸ್ಕೊಂಡಾಗ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಈಗ ಜಂಕ್ ಫುಡ್ ಯಾವ ಮಟ್ಟಿಗೆ ಶುಡ್ ಬಿ ರಿಯಲಿ ಲಿಮಿಟ್? ಒಂದು ನಾನೇನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ವಸ್ತು ಕೆಟ್ಟದ್ದು ಅಂತ ಹೇಳಿ ನಾವು ನಿರ್ಧಾರ ಮಾಡಿದಾಗ ಅದರಲ್ಲಿ ಸ್ವಲ್ಪ ಕೆಟ್ಟದ್ದಿದೆಯಾ ಅಥವಾ ಜಾಸ್ತಿ ಕೆಟ್ಟದ್ದಿದೆಯಾ ಅನ್ನೋದು ಏನೂ ಇಲ್ಲ. ಜಂಕ್ ಫುಡ್ ಇಟ್ ಸೆಲ್ಫ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಯಾವ ತರ ಅಂತಂದ್ರೆ, ಈ ತರದ ಎಲ್ಲ ಪ್ರಾಸೆಸ್ಡ್ ಫುಡ್ಗಳಲ್ಲಿ ಅಥವಾ ಜಂಕ್ ಫುಡ್ಗಳಲ್ಲಿ ಯೂಸ್ ಮಾಡುವಂತಹ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಅಥವಾ ಕಲರಿಂಗ್ ಏಜೆಂಟ್ಸ್ ಆಗಿರ್ಬೋದು, ಅಥವಾ ಆಯಿಲ್ ದೇ ವಾಟ್ ದೇ ಯೂಸ್, ಆಲ್ ದಿಸ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದ ಹೆಲ್ತ್ ಇನ್ ಒನ್ ಆರ್ ದ ಅದರ್ ವೇ. ಪ್ರಾಬಬ್ಲಿ ಈ ಎಲ್ಲ ಏನು ಜಂಕ್ ಫುಡ್ ಅಸೋಸಿಯೇಟೆಡ್ ಫುಡ್ ಏನ್ ನಾವು ಕರಿತೀವಿ, ಅದೆಲ್ಲದರಿಂದಾಗಿ ಏನಾಗ್ಬೋದು, ದೇಹದಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ ಶುರುವಾಗಬಹುದು. ಈ ತರದ ಕ್ರಾನಿಕ್ ಇನ್ಫ್ಲಮೇಷನ್ ಇಂದಾಗಿ ಕ್ಯಾನ್ಸರ್ ತನ್ನಷ್ಟಕ್ಕೆ ತಾನೇ ಬೆಳವಣಿಗೆ ಆಗ್ಲಿಕ್ಕೆ ಒಂದು ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಬಹುದು. ಹಾಗಾಗಿ ಡೈರೆಕ್ಟ್ಲಿ ಅಸೋಸಿಯೇಷನ್ ಇಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಅಸೋಸಿಯೇಷನ್ ಅನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ. ಸೊ ಹಾಗಾಗಿ ಎನಿ ಅಮೌಂಟ್ ಆಫ್ ಜಂಕ್ ಫುಡ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಈಗಿನ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಅನ್ನೋದು ಒಂದ್ ಭಾಗನೇ ಆಗ್ಬಿಡಿದೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಸ್ಟ್ರೆಸ್ ಅನ್ನೋದು ಯಾವಾಗನ ಜೊತೆ ಇರುತ್ತೆ. ಮಕ್ಕಳಿಗೆ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ದೊಡ್ಡವರಿಗೆ ವರ್ಕ್ ಲೋಡ್ ಇರ್ಬೋದು. ಸೊ ಹೌ ಡಸ್ ದಿಸ್ ಸ್ಟ್ರೆಸ್ ಇಸ್ ರಿಯಲಿ ಟ್ರಿಗರಿಂಗ್ ದ ಕ್ಯಾನ್ಸರ್? ವೆಲ್, ಸ್ಟ್ರೆಸ್ ಅನ್ನೋದು ಯಾರಿಗಿಲ್ಲ ಹೇಳಿ. ನೀವು ಹೇಳ್ದಂಗೆ ಓದೋ ಮಕ್ಕಳಿಂದ ಶುರುವಾಗಿ ಕೆಲಸ ಮಾಡುವಂತ ಎಲ್ಲರಲ್ಲೂ ಕೂಡ ಸ್ಟ್ರೆಸ್ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟು, ವರ್ಕ್ ಲೈಫ್ ಬ್ಯಾಲೆನ್ಸು, ಅದನ್ನೆಲ್ಲ ನಾವು ಒಂದ್ ಕಡೆ ಮಾತಾಡೋದಾದ್ರೆ, ಸ್ಟ್ರೆಸ್ ಯಾವ ರೀತಿ ದೇಹದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಅದರಿಂದಾಗಿ ಕ್ಯಾನ್ಸರ್ ಆಗಬಹುದಾ, ಇದಕ್ಕೆ ಹಲವಾರು ರಿಸರ್ಚ್ಗಳಾಗಿದ್ಯೂ ಕೂಡ ಯಾವುದೇ ತರದ ಡೈರೆಕ್ಟ್ ಅಸೋಸಿಯೇಷನ್ ಇಲ್ಲ. ಅಗೇನ್ ಏನಾಗ್ಬೋದು, ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ಫ್ಲಮೇಷನ್ ಆಗ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಈ ತರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿಂದಾಗಿ ಕೆಲವು ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಅಗೇನ್ ಸ್ಟ್ರೆಸ್ ಇಸ್ ಅನ್ ಇಂಡೈರೆಕ್ಟ್ ಅಸೋಸಿಯೇಷನ್ ವಿತ್ ಕ್ಯಾನ್ಸರ್ ರಾದರ್ ದನ್ ಬೀಯಿಂಗ್ ವೆರಿ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ಕ್ಯಾನ್ಸರ್. So doctor, using plastic boxes and microwaves is really dangerous or it's just a myth? ಈಗ ನಾನು ಆವಾಗಲೇ ಹೇಳ್ದಂಗೆ ಎಲ್ಲದನ್ನು ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕೆ ಕಷ್ಟ ಆಗ್ಬೋದೇನೋ ನನ್ನ ಪ್ರಕಾರ. ಬಟ್ ನೀವು ಹೇಳೋ ಹಾಗೆ ಈ ಪ್ಲಾಸ್ಟಿಕ್ ಆಗಿರ್ಬೋದು, ಅಥವಾ ನಾವು ಯೂಸ್ ಮಾಡುವಂತಹ ಮೋಸ್ಟ್ ಆಫ್ ದ ಟೈಮ್ಸ್ ಹೇರ್ ಡೈಸ್ ಆಗಿರ್ಬೋದು, ಮೈಕ್ರೋವೇವ್ಸ್ ಆಗಿರ್ಬೋದು, ಓವನ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ದಿನನಿತ್ಯದ ಒಂದು ಭಾಗವಾಗಿ ಉಳ್ಕೊಂಡ್ಬಿಟ್ಟಿದೆ. ಪ್ರಾಬ್ಲಿ ಅದೆಲ್ಲದನ್ನು ಸೆಪರೇಟ್ ಮಾಡಿ ನಾವು ಹೆಂಗ್ ಬದುಕಬೇಕು ಅನ್ನೋ ಐಡಿಯಾನೇ ನಮ್ಗಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ, ಆಲ್ ದಿಸ್ ಅಗೇನ್ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ನಾವೇನ್ ಕರಿತೀವಿ, ಅಥವಾ ದ ಕೆಮಿಕಲ್ಸ್ ವಿಚ್ ಆರ್ ದೇರ್ ಇನ್ ದ ಮೈಕ್ರೋ ಓವನ್, ಅಥವಾ ಫ್ರೈಡ್ ಸ್ಟಫ್ಸ್ ಏನಿರುತ್ತೆ, ಆಲ್ ದಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದ ಬಾಡಿ, ಐದರ್ ಇನ್ ಟರ್ಮ್ಸ್ ಆಫ್ ಈ ಎಲ್ಲ ಜಂಕ್ ತಿನ್ನೋದ್ರಿಂದ ಆಗಿರ್ಬೋದು, ಪ್ರಾಬಬ್ಲಿ ಇಟ್ ಮೈಟ್ ಲೀಡ್ ಟು ಒಬೆಸಿಟಿ. ಅಗೇನ್ ಆಲ್ ದಿಸ್ ಕೆಮಿಕಲ್ಸ್ ಅಸೋಸಿಯೇಟೆಡ್ ವಿತ್ ಮೈಕ್ರೋ ಪ್ಲಾಸ್ಟಿಕ್ಸ್ ಕ್ಯಾನ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ದ ಬಾಡಿ ಇನ್ ಟರ್ಮ್ಸ್ ಆಫ್ ಕ್ರಾನಿಕ್ ಇನ್ಫ್ಲಮೇಷನ್. ಈ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ಲಿ ಇಟ್ ಇಸ್ ಅಸೋಸಿಯೇಟೆಡ್ ಟು ಕ್ಯಾನ್ಸರ್ ಅಗೇನ್. ಆದ್ರೆ ಇದರಿಂದಾಗಿ ನಮ್ಗೆ ಕ್ಯಾನ್ಸರ್ ಆಗಬಹುದು ಅಂತ ಹೇಳಿ ನಾವೆಲ್ಲೂ ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಳಸುವಂತಹ ಎಲ್ಲ ಸಾಮಗ್ರಿಗಳೆಲ್ಲ ಮಿತಿಯಲ್ಲಿದ್ರೆ ನಮ್ಗೆ ಆರೋಗ್ಯಕ್ಕೆ ಅನುಕೂಲ ಅಂತ ನಂಗನ್ಸುತ್ತೆ. ಈಗಿನ ಕಾಲದಲ್ಲಿ ಮೊಬೈಲ್ ಫೋನ್ ಮತ್ತು ವೈಫೈ ಇಲ್ಲದೆ ಜೀವನನೇ ನಡೆಯಲ್ಲ. ಬಟ್ ಈ ಮೊಬೈಲ್ ಫೋನ್ ಮತ್ತೆ ವೈಫೈ ಇಂದಾನು ಕೆಲವೊಂದು ರೇಡಿಯೇಷನ್ ಉತ್ಪನ್ನವಾಗುತ್ತೆ. ಸೊ ವಿ ಆಲ್ ಶುಡ್ ವರಿಡ್ ಅಬೌಟ್ ದಟ್ ರೇಡಿಯೇಷನ್. ವೆಲ್, ದಿಸ್ ಇಸ್ ವೆರಿ ಕಾಮನ್ಲಿ ಆಸ್ಕ್ಡ್ ಕ್ವೆಶ್ಚನ್. ನಮಗೆ ರೆಗ್ಯುಲರ್ OPDs ಅಲ್ಲಿ ಬರುವಂತಹ ಕ್ವೆಶ್ಚನ್ ಇದು. ಈ ರೇಡಿಯೇಷನ್ ಏನಂತ ಹೇಳ್ತೀವಿ, ಅದರಲ್ಲಿ ಎರಡು ತರದ ವೇವ್ಸ್ ಇರುತ್ತೆ. ಒಂದು ಅಯನೈಸಿಂಗ್ ರೇಡಿಯೇಷನ್, ಇನ್ನೊಂದು ನಾನ್ ಅಯನೈಸಿಂಗ್ ರೇಡಿಯೇಷನ್ ಅಂತ. ಈ ಅಯನೈಸಿಂಗ್ ರೇಡಿಯೇಷನ್ ಅಂತಂದ್ರೆ ನಾವು ಎಕ್ಸ್ರೇಗಳಲ್ಲಿ, CT ಸ್ಕ್ಯಾನರ್ಗಳಲ್ಲಿ ಬಳಸುವಂತಹ ಎಕ್ಸ್ರೇಗಳು. ಈ ಎಕ್ಸ್ರೇಗಳು ದೇಹದ ಮೇಲೆ ಬಿದ್ದಾಗ ಜೀವಕೋಶಗಳಲ್ಲಿ ಅಥವಾ ವರ್ಣತಂತುಗಳಲ್ಲಿ ಬದಲಾವಣೆಗಳಾಗಿ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದೇ ನಾನ್ ಅಯನೈಸಿಂಗ್ ರೇಡಿಯೇಷನ್ ಅಂತ ಏನ್ ಕರಿತೀವಿ, ಅಂದ್ರೆ ವೈಫೈ ಯೂಸ್ ಮಾಡಿದಾಗ, ಅಥವಾ ವೈಫೈ ರಾಟರ್ ಯೂಸ್ ಮಾಡಿದಾಗ, ಅಥವಾ ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡಿದಾಗ, ಹತ್ತಿರದ ಮೊಬೈಲ್ ಫೋನ್ ಟವರ್ಗಳಲ್ಲಿ, ಇದೆಲ್ಲದರಿಂದ ಹೊರಬರುವಂತಹ ರೇಡಿಯೇಷನ್ಗಳನ್ನ ನಾನ್ ಅಯನೈಸಿಂಗ್ ರೇಡಿಯೇಷನ್ ಅಂತ ಹೇಳಿ ಕರಿತೀವಿ. ಈ ನಾನ್ ಅಯನೈಸಿಂಗ್ ರೇಡಿಯೇಷನ್ಗಳು ಕ್ಯಾನ್ಸರ್ ಕಾರಕಗಳು ಅಂತ ಹೇಳಿ ಎಲ್ಲೂ ಸಾಬೀತಾಗಿಲ್ಲ. ನಮ್ಮ ದಿನನಿತ್ಯದಲ್ಲಿ ನಾವು ಬಳಸುವಂತಹ ನಾನ್ ಅಯನೈಸಿಂಗ್ ರೇಡಿಯೇಷನ್ಸ್ ಏನಿದೆ, ಅದು ಬಿಲೋ ದ ಹೆಲ್ತ್ ಹಜಾರ್ಡಸ್ ಲಿಮಿಟ್ಸ್. ಅದಷ್ಟೇ ಅಲ್ಲದೆ
ಇಂಡೈರೆಕ್ಟ್ ಅಸೋಸಿಯೇಷನ್ ಇದ್ದಿರಬಹುದು. ನಾನು ಆವಾಗಲೇ ಹೇಳ್ದಂಗೆ ಇದೆಲ್ಲವೂ ಕೂಡ ದೇಹದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ಕೆಲವು ಕ್ಯಾನ್ಸರ್ಗಳು ಕಾಣಿಸಿಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಲವಾರು ಜನರು ಈಗ ನೈಟ್ ಶಿಫ್ಟ್ ಮಾಡ್ತಿರ್ತಾರೆ. ಈಗ ಆ ನೈಟ್ ಶಿಫ್ಟ್ ಮಾಡೋದ್ರಿಂದ ಅವ್ರ ಆ ಹೆಲ್ತ್ ರೂಟೀನ್ ಅನ್ನೋದು ತುಂಬಾ ಮೆಸ್ ಆಗ್ಬಿಟ್ಟಿರುತ್ತೆ. ಸೊ ಈ ಮೆಸ್ ಕೂಡ ಕ್ಯಾನ್ಸರ್ ಕಾರಣವಾಗತ್ತಾ? Any amount of stress, be it in terms of imbalance in the circadian rhythm. You need not go to someone who is working night shift. You can get into people who are completely awake. I mean, like probably this doom scrolling is quite common of late. Probably ಅದರಿಂದ ಲೇಟ್ ನೈಟ್ ಸ್ಲೀಪರ್ಸ್ ಏನಿದ್ದಾರೆ ಅಂತವರಲ್ಲೂ ಕೂಡ ಸ್ಟ್ರೆಸ್ ಜಾಸ್ತಿ ಆಗಬಹುದು. ಸ್ಟ್ರೆಸ್ ಇಂಡ್ಯೂಸ್ಡ್ ಆಕ್ಸಿಡೇಟಿವ್ ಡ್ಯಾಮೇಜ್ ಇಂದ ಆಗ್ಬಿಟ್ಟು ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬಹುದು, ಕ್ರಾನಿಕ್ ಇನ್ಫ್ಲಮೇಷನ್ ಆಗಬಹುದು, ಈಟಿಂಗ್ ಡಿಸಾರ್ಡರ್ಸ್ ಶುರುವಾಗಬಹುದು. ಇದೆಲ್ಲವೂ ಕೂಡ ಇಂಡೈರೆಕ್ಟ್ಲಿ ಅಗೈನ್ ಹೆಲ್ತ್ ಇಂಪ್ಯಾಕ್ಟ್ ಆಗಿ ಅಥವಾ ಹೆಲ್ತ್ ಹಜಾರ್ಡ್ ಆಗಿ ಕಾಣಿಸ್ಕೊಳ್ಬಹುದು. ಇದು ಕ್ರಾನಿಕ್ ಬೇಸಿಸ್ ಆದಾಗ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳು ಅಥವಾ ಕ್ಯಾನ್ಸರ್ಗೆ ಪೂರಕವಾಗಿ ಕೆಲಸ ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇವನ್ ನೀವು ಹೇಳೋ ಹಾಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋದು ಅಥವಾ ನೈಟ್ ಶಿಫ್ಟ್ಸ್ ಗಳ ಬಗ್ಗೆ ಮಾತಾಡಬಹುದು. ಡೂಮ್ ಸ್ಕೋಲರ್ಸ್ ಹೂ ಸ್ಲೀಪ್ ಲೇಟ್ ಆಲ್ ಆರ್ ಅಟ್ ಅ ರಿಸ್ಕ್ ಆಫ್ ಡೆವಲಪಿಂಗ್ ಒನ್ ಆರ್ ದ ಅದರ್ ಹೆಲ್ತ್ ಹಜಾರ್ಡ್ಸ್ ಅದರ್ ದ್ಯಾನ್ ಕ್ಯಾನ್ಸರ್. Cancer is something which is delayed, but on a very short note or acute stages ಅಲ್ಲಿ ಹೆಲ್ತ್ ಹಜಾರ್ಡ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಈ ಇಂಡಿಯನ್ ಕ್ವೆಶನ್ ಅಲ್ಲಿ ನೀವು ಜೆನೆಟಿಕ್ಸ್ ಬಗ್ಗೆ ಮಾತಾಡಿದ್ರಿ. ಸೊ ಅದ್ರ ಮೇಲೆ ಒಂದು ಕ್ವೆಶನ್. ಈಗ ನಮ್ಮ ಫ್ಯಾಮಿಲಿ ಯಾರಿಗಾದ್ರು ಕ್ಯಾನ್ಸರ್ ಇದ್ರೆ, ಎಕ್ಸಾಂಪಲ್ ನಮ್ಮ ಅಪ್ಪನಿಗೆ ಕ್ಯಾನ್ಸರ್ ಇದ್ರೆ, ಇಸ್ ದಟ್ ಮೀನ್ ಐ ಆಮ್ ದ ನೆಕ್ಸ್ಟ್ ಆರ್ ಹೌ ಸ್ಟ್ರಾಂಗ್ ಇಸ್ ದಿಸ್ ಲಿಂಕ್ ರಿಯಲಿ? ವೆಲ್, ಈಗಿನ ದಿನದಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ತುಂಬಾ ಮುಂದುವರೆದಿದ್ದೀವಿ. ನಾವು ಕ್ಯಾನ್ಸರ್ ಅನ್ನ ದಶಕಗಳ ಮುಂಚೆ ನೋಡುವಂಥದ್ದಕ್ಕೂ ಈಗ ನೋಡುವಂಥದ್ದಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಮೊದಲೆಲ್ಲ ನಾವು ಕ್ಯಾನ್ಸರ್ಗಳನ್ನ ಒಂದು ಬ್ಲಾಂಕೆಟ್ ಆಗಿ ಟ್ರೀಟ್ ಮಾಡ್ತಾ ಇದ್ರೆ, ಈಗ ಇಂಡಿವಿಜುವಲ್ ಕ್ಯಾನ್ಸರ್ ಅಂದ್ರೆ ಒಂದು ಮೀಡಿಯಂ ಸೈಜ್ ಟಿ ಶರ್ಟ್ ತಗೊಂಡ್ರೆ ಅದು ಹಾಗೆ ಎಲ್ಲರಿಗೂ ಫಿಟ್ ಆಗೋದಿಲ್ವೋ ಹಾಗೆ ಎಲ್ಲ ಕ್ಯಾನ್ಸರ್ಗಳು ಒಂದೇ ಅಲ್ಲ. ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ವ್ಯಕ್ತಿಯಲ್ಲಿ ಬಂದಿರುವಂತಹ ಕ್ಯಾನ್ಸರ್ಗೆ ಯಾವ ರೀತಿ ಕಾರಣಗಳಿರಬಹುದು ಅನ್ನೋದನ್ನ ಅಟ್ ದ ಮಾಲಿಕ್ಯುಲರ್ ಲೆವೆಲ್ ಟ್ರೇಸ್ ಮಾಡೋದ್ರ ಒಟ್ಟಿಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ನೀಡೋದ್ರಿಂದ ಪ್ರೊಬಬ್ಲಿ ಟೈಲರ್ಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಆ ನಿಟ್ಟಿನಲ್ಲಿ ಕಾಯಿಲೆಗಳನ್ನ ಗುಣಪಡಿಸುವಂತದ್ರಲ್ಲಿ ಈಗ ವಿಜ್ಞಾನ ಮುಂದುವರಿತಾ ಇದೆ. ಸೊ ಹಾಗಾಗಿ ಈಗ ವಂಶವಾಹಿನಿಯಾಗಿ ಅಂದ್ರೆ ನನ್ನ ತಂದೆಗೆ ಕ್ಯಾನ್ಸರ್ ಇದೆ, ನಾನು ಹೆದರ್ಕೋಬೇಕಾ ಅಂತಂದ್ರೆ ಇಲ್ಲ. ಪ್ರೊಬಬ್ಲಿ ಅವರಲ್ಲಿರುವಂತಹ ಜೆನೆಟಿಕ್ ಆಲ್ಟರೇಷನ್ಸ್ ಗಳನ್ನ ಮಾಲಿಕ್ಯುಲರ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಕಂಡು ಹಿಡಿದಿದ್ದೇ ಆದ್ರೆ ಅದು ವಂಶವಾಹಿನಿಯಾಗಿ ಬಂದಿದೆಯೋ ಇಲ್ವೋ, ಬಂದಿದ್ರೆ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಬೇಕಾಗತ್ತಾ ಅಥವಾ ಯಾವುದಾದರೂ ಸ್ಕ್ರೀನಿಂಗ್ ಗಳ ಮೂಲಕ ಕಾಯಿಲೆಗಳನ್ನ ಮೊದಲ ಹಂತಗಳಲ್ಲಿ ಪತ್ತೆ ಮಾಡಬಹುದಾ ಅನ್ನೋದನ್ನ ನಿರ್ದಿಷ್ಟವಾಗಿ ಕಂಡುಹಿಡ್ಕೋಬಹುದು. ಈ ಕ್ಯಾನ್ಸರ್ ಅನ್ನೋದು ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೋದಾ ಆರ್ ವಿ ಕ್ಯಾನ್ ಜಸ್ಟ್ ರಿಡ್ಯೂಸ್ ದ ಚಾನ್ಸಸ್ ಆಫ್? ವೆಲ್, when we talk about probably this podcast should be of real help anta nangansutte. When we talk about health industry, it is not always about treating patients. It's something to do with preventing any disease before it is being diagnosed, or diagnosing it at the early stages so that we reduce the morbidity and mortality associated with it. We all know that prevention is better than cure. ಸೊ ಹಾಗಾಗಿ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡೋದಾದ್ರೆ ಅಡಾಪ್ಟಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್. ಪ್ರಾಬಬ್ಲಿ ಇದನ್ನ ತುಂಬಾ ಹೆಚ್ಚು ಈ ಇಂಟರ್ನೆಟ್ಗಳಲ್ಲಿ ನಾವು ಅದನ್ನ ಆಲ್ರೆಡಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯು ಕುಡ್ ಸಿ ಎನ್ ನಂಬರ್ ಆಫ್ ರೀಲ್ಸ್ ಪ್ರಾಬಬ್ಲಿ ವಿಚ್ ಟಾಕ್ಸ್ ಅಬೌಟ್ ಆಲ್ ದಿಸ್ ಹೆಲ್ದಿ ಲೈಫ್ ಸ್ಟೈಲ್. ವಾಟ್ ಇಸ್ ದಟ್ ವಿಚ್ ಇಸ್ ಅಡಾಪ್ಟಬಲ್ ಟು ಎವ್ರಿವನ್ ಇಸ್ ಕ್ವೆಶ್ಚನಬಲ್. ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಸುತ್ತಮುತ್ತ ಏನ್ ಸಿಗುತ್ತೋ, ನಾವು ನಮ್ಮ ಅಜ್ಜ ಅಥವಾ ನಮ್ಮ ತಾತ ಏನು ಊಟ ಮಾಡ್ತಾ ಇದ್ರು ಅದನ್ನ ಮತ್ತೆ ನಾವು ಅದನ್ನೇ ಕನ್ಸ್ಯೂಮ್ ಮಾಡೋದ್ರಿಂದ ಪ್ರಾಬ್ಲಿ ನಾವು ಆರೋಗ್ಯಯುತವಾಗಿ ಬದುಕಬಹುದು ಅಂತ ಅನ್ಸುತ್ತೆ. ನಿಯಮಿತವಾದ ನಿದ್ರೆ ಮಾಡೋದ್ರಿಂದ 8 ರಿಂದ 10 ಗಂಟೆ ನಿಮ್ಮ ಶರೀರಕ್ಕೆ ಅನುಗುಣವಾಗಿ ನಿದ್ರೆ ಮಾಡೋದ್ರಿಂದ ಮತ್ತೆ ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ, ಎಕ್ಸರ್ಸೈಸ್ ಅನ್ನೋದು ಕೂಡ ಇಂಡಿವಿಜುವಲೈಸ್ಡ್ ಪ್ರಾಬಬ್ಲಿ ಆಸ್ ಅ ಹೆಲ್ತ್ ಬೆನಿಫಿಟ್ಸ್ ಅಂತ ನೋಡೋದಾದ್ರೆ ಎನಿಬಡಿ ಹೂ ಕ್ಯಾನ್ ವಾಕ್ 30 to 40 minutes in a day is good enough ಅಂತ ಅನ್ಸುತ್ತೆ. ಈ ತರದ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಗಳಿಂದಾಗಿ ಪ್ರಾಬ್ಲಿ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸೆಲ್ಸ್ ನಾಟ್ ಓನ್ಲಿ ಫ್ರಮ್ ಕ್ಯಾನ್ಸರ್ ಬೀಟ್ ಫ್ರಮ್ ಎನಿ ಅದರ್ ಹೆಲ್ತ್ ಹಜಾರ್ಡ್ಸ್ ಅಂತ ಅನ್ಸುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬಾ ಆಂಟಿ ಕ್ಯಾನ್ಸರ್ ಫುಡ್ ಬಗ್ಗೆ ಕೇಳ್ಪಡ್ತಿದೀವಿ. ಆರ್ ದೋಸ್ ಆರ್ ರಿಯಲ್ ಆರ್ ಇಟ್ಸ್ ಜಸ್ಟ್ ದ ಸೋಷಿಯಲ್ ಮೀಡಿಯಾ ಬಸ್? Well, there is no superfood or no superfruit which can prevent complete cancer. ಅದೇ ನಾನು ಆವಾಗಲೇ ಹೇಳಿರೋ ಹಾಗೆ ಯಾವುದೇ ಒಂದು ತೆರನಾದ ಆಹಾರ ಪದ್ಧತಿಯಿಂದ ಅಥವಾ ತರಕಾರಿಗಳನ್ನ ಅಥವಾ ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ಕ್ಯಾನ್ಸರ್ನ ಸಂಪೂರ್ಣವಾಗಿ ನಿಲ್ಲಿಸಬಹುದು ಅಂತಕ್ಕಂಥದ್ದು ಸುಳ್ಳು. ಡಾಕ್ಟರ್, ಈ ಸಿಹಿ ತಿಂಡಿ ಅನ್ನೋದು ಯಾರಿಗಿಷ್ಟ ಇಲ್ಲ ಹೇಳಿ? ಡೆಸರ್ಟ್ಸ್ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ದಿಸ್ ಆಲ್ ಆರ್ ಕಂಟೆಂಟ್ಸ್ ಲಾಟ್ ಆಫ್ ಶುಗರ್ಸ್. Does the sugar really feeds cancer cells?
Well, Kavya, you look so fit. Probably, I'm sure you don't eat desserts. Well, I would say that again, desserts are made up of it's kind of a processed food, probably a processed sugar or artificial sweeteners and artificial colors. Probably all that put together again would ultimately lead to something what I was talking about previously about chronic inflammation in the body, which can eventually be a very good platform for anybody to develop cancer. ಸೊ ಈ ಫುಡ್ ಬಗ್ಗೆ ಮಾತಾಡೋದಾದ್ರೆ ಈ ರೆಡ್ ಮೀಟ್, ಗ್ರಿಲ್ಡ್ ಫುಡ್ ಆರ್ ಪ್ರೊಸೆಸ್ಡ್ ಸ್ನ್ಯಾಕ್ಸ್, ಹೌ ಬ್ಯಾಡ್ ಆರ್ ದೇ ರಿಯಲಿ? So when you say other kind of snacks, there is nothing as other kind of snacks. Any snacks is snacks. So that is the end of it probably. So I would say red meat has a direct association with colon cancer. ಕರುಳಿನ ಕ್ಯಾನ್ಸರ್ಗಳಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ರೆಡ್ ಮೀಟ್ ಅನ್ನ ಕನ್ಸ್ಯೂಮ್ ಮಾಡೋರಿದ್ರೆ ಅದನ್ನ ಕಡಿಮೆ ಮಾಡೋದ್ರಿಂದ ಅಥವಾ ನಿಯಂತ್ರಣದಲ್ಲಿ ಮಾಡೋದ್ರಿಂದ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು. ಆವಾಗಲೇ ನಾನು ಹೇಳಿರೋ ಹಾಗೆ ಐ ವಿಲ್ ನಾಟ್ ರಿಪೀಟ್ ಇಟ್ ಅಗೇನ್, ಪ್ರಾಸೆಸ್ಡ್ ಫುಡ್ಸ್ ಡೆಫಿನೆಟ್ಲಿ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆಫ್ ಎನಿಬಡಿ ಡೆವಲಪಿಂಗ್ ಕ್ಯಾನ್ಸರ್. ಡಾಕ್ಟರ್, ಈ ಅಡ್ವೈಸ್ ನಾವು ತುಂಬಾ ಕಡೆ ಕೇಳ್ಬಿಡ್ತಿರ್ತೀವಿ, ಹೆಲ್ದಿ ತಿನ್ನು, ಆಕ್ಟಿವ್ ಆಗಿರು, ಎಕ್ಸರ್ಸೈಸ್ ಮಾಡು. ಇಸ್ ಆಲ್ ದಿಸ್ ಹ್ಯಾಬಿಟ್ಸ್ ರಿಯಲಿ ರಿವರ್ಸ್ ದ ಕ್ಯಾನ್ಸರ್ ರಿಸ್ಕ್? ಕ್ಯಾನ್ಸರ್ ರಿವರ್ಸಲ್ ಈಸ್ ಅ ಡಿಬೇಟಬಲ್ ಕ್ವೆಶನ್ ಟುಡೇಸ್ ಇವತ್ತಿನ ಹೊತ್ತಿಗೆ ಹೇಳೋದಾದ್ರೆ. ಇದನ್ನ ನಾನು ಹೆಂಗ್ ರಿಲೇಟ್ ಮಾಡ್ಕೋತೀನಿ ಅಂತಂದ್ರೆ, ಶುರುವಲ್ಲಿ ನಾವು 2 ದಶಕಗಳ ಮುಂಚೆ ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆನ ನೋಡ್ತಾ ಇದ್ದಾಗ ವಿ ವರ್ ಆಲ್ ವೆರಿ ಶ್ಯೂರ್ ದಟ್ ಓಕೆ, ಶುಗರ್ ಬಂದಿದೆ ಅಥವಾ ಡಯಾಬಿಟೀಸ್ ಇದೆ, ನಾನು ಮಾತ್ರೆಗಳು ತಗೋಬೇಕು, ಕಂಟ್ರೋಲ್ ಇಟ್ಕೋಬೇಕು. ಆಫ್ ಲೇಟ್ ಆನ್ ದಿಸ್ ಟೈಮ್ ಇವತ್ತಿನ ಹೊತ್ತಿಗೆ ಮಾತಾಡೋದಾದ್ರೆ ಡಯಾಬಿಟಿಸ್ ರಿವರ್ಸಲ್ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ರಿಸರ್ಚ್ಗಳಾಗ್ತಾ ಇದೆ. ಪ್ರಾಬಬ್ಲಿ ಮುಂದೊಂದು ದಿನಕ್ಕೆ ಪ್ರಾಬಬ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಗಿರ್ಬೋದು ಅಥವಾ ಡಯಟರಿ ಮಾಡಿಫಿಕೇಶನ್ಸ್ ಇಂದ ಆಗಿರ್ಬೋದು, ಡಯಾಬಿಟಲ್ ರಿವರ್ಸಲ್ ಅಂತಕ್ಕಂಥದ್ದು ಇಟ್ ಮೈಟ್ ಬಿಕಮ್ ಅ ಕಾಮನ್ ಟಾಪಿಕ್ ಆಫ್ ಡಿಸ್ಕಷನ್ ಅಂತ ಅನ್ಸುತ್ತೆ. ಅದೇ ನಿಟ್ಟಿನಲ್ಲಿ ನಾನು ಕ್ಯಾನ್ಸರ್ನ ನೋಡೋದಾದ್ರೆ, ನಾವು ಕ್ಯಾನ್ಸರ್ ಅನ್ನ ಈಗಿನ ದಿನಗಳಲ್ಲಿ ನೋಡುವಂತ ದೃಷ್ಟಿ ಏನಾಗಿದೆ ಅಂತಂದ್ರೆ, ಪ್ರಾಬಬ್ಲಿ ಹೌದು ನನಗೆ ಕ್ಯಾನ್ಸರ್ ಇದೆ, ಇಟ್ ಇಸ್ ಅ ಕ್ರಾನಿಕ್ ಡಿಸೀಸ್, ಪ್ರಾಬಬ್ಲಿ ಈ ತರದ ಔಷಧಿಗಳನ್ನ ತಗೊಳ್ಳೋದ್ರಿಂದ ಅದು ಕಂಟ್ರೋಲ್ ಉಳ್ಕೊಳ್ತಾ ಇದೆ ಅನ್ನೋ ಮಟ್ಟಿಗೆ ನಾವು ಮುಂದೊಂದು ದಿನಕ್ಕೆ ನೋಡುವಂತ ಸ್ಥಿತಿ ಬರಬಹುದು ಅಂತ ಅನ್ಸುತ್ತೆ. ಆದ್ರೆ ಇವತ್ತಿನ ದಿನಕ್ಕೆ ಹೇಳೋದಾದ್ರೆ ದೇರ್ ಇಸ್ ನೋ ಸಚ್ ಥಿಂಗ್ ವಿಚ್ ಕ್ಯಾನ್ ರಿವರ್ಸ್ ಕ್ಯಾನ್ಸರ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟೀಸ್ಗಳು ಅವ್ರ ಡಿಟಾಕ್ಸ್ ಡಯಟ್ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ಇಸ್ ದಿಸ್ ಡಿಟಾಕ್ಸ್ ಡಯಟ್ಸ್ ಆರ್ ರಿಯಲಿ ಹೆಲ್ಪ್ಫುಲ್ ಆರ್ ಇಸ್ ಜಸ್ಟ್ ಮೇಕ್ ಅಸ್ ಫೀಲ್ ಬೆಟರ್? When we talk about detox diets, probably anything which is naturally available, probably black pepper ಆಗಿರಬಹುದು, ಟರ್ಮರಿಕ್ ಆಗಿರಬಹುದು, ಈ ತರದ ಎಲ್ಲವೂ ಕೂಡ ದೇ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಹೆಲ್ತ್. ಇನ್ ಯಾವ ರೀತಿನಲ್ಲಿ ಅಂತಂದ್ರೆ, ಈ ಎಲ್ಲ ಆಹಾರ ಪದ್ಧತಿಗಳು ನಮ್ಮಲ್ಲಿ ಮೊದಲಿಂದ ಇದ್ದಂಥದ್ದು, ಅದನ್ನ ನಾವು ಕ್ರಮೇಣವಾಗಿ ಪ್ರಾಬಬ್ಲಿ ಕನ್ಸ್ಯೂಮ್ ಮಾಡುವಂತಹ ದೃಷ್ಟಿ ಬದಲಾಯಿತು ಅಂತ ಅನ್ಸುತ್ತೆ. ಅಂಡ್ ಅದು ಡೈರೆಕ್ಟ್ಲಿ ಕ್ಯಾನ್ಸರ್ನ ಕಡಿಮೆ ಮಾಡಬಹುದಾ? ಇಲ್ಲ, ಅದಕ್ಕೆ ಯಾವುದೇ ಆನ್ಸರ್ಗಳಿಲ್ಲ. ಆದರೆ ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ನಿಯಮಿತವಾಗಿ ಬಳಕೆ ಮಾಡೋದ್ರಿಂದ ಪ್ರಾಬಬ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು. ಅಗೇನ್ there are lots of theories which are associated with such detox diet or detox food. Probably everything is ultimately related to inflammation in the body ಅಂತ ಅನ್ಸುತ್ತೆ. ಸೊ ಹಾಗಾಗಿ ಪ್ರಾಬಬ್ಲಿ ಈ ತರದ ಇನ್ಫ್ಲಮೇಷನ್ ಕಡಿಮೆ ಆಗೋದ್ರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಕಡಿಮೆ ಆಗಬಹುದು ಅಂತಕ್ಕಂಥದ್ದು ಒಂದು ಆಂಟಿಸಿಪೇಟರಿ ಥಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. So is this overweight really increase the risk of cancer, or is it more about inside the body? If you ask me, scientifically body mass index is associated with cancer. So abnormal BMI or obesity per se is directly associated with cancer, like carcinoma breast ಆಗಿರ್ಬೋದು, ಸ್ತನದ ಕ್ಯಾನ್ಸರ್ ಆಗಿರ್ಬೋದು, ಕಾರ್ಸಿನೋಮಾ ಎಂಡೋಮೆಟ್ರಿಯಂ ಅಥವಾ ಗರ್ಭಾಶಯದ ಕ್ಯಾನ್ಸರ್ ಆಗಿರಬಹುದು, ಅಥವಾ ಕೊಲಾನ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಈ ಎಲ್ಲದಕ್ಕೂ ಕೂಡ ಒಬೆಸಿಟಿ ಆಕ್ಟ್ ಆಸ್ ಅನ್ ಇಂಡೈರೆಕ್ಟ್ ಅಸೋಸಿಯೇಷನ್ ವೆನ್ ಇಟ್ ಕಮ್ಸ್ ಟು ಆಸ್ ಅ ಕಾರ್ಸಿನೋಜನ್. ಸೊ ಹಾಗಾಗಿ ಸ್ಥೂಲಕಾಯ ಅಥವಾ ಓವರ್ ವೇಟ್ ಅಥವಾ ಒಬೆಸಿಟಿ, ಆಲ್ ದಿಸ್ ಇಸ್ ಅಸೋಸಿಯೇಟೆಡ್ ವಿತ್ ಕ್ಯಾನ್ಸರ್. ಸೊ ಡಾಕ್ಟರ್, ಈ ಕಾಸ್ಮೆಟಿಕ್ಸ್, ಹೇರ್ ಡೈಸ್ ಅಂಡ್ ಡಿಯೋಡ್ರೆಂಟ್ಸ್ ಇವೆಲ್ಲವೂ ಪ್ರತಿದಿನ ಎಲ್ಲರೂ ದಿನನಿತ್ಯ ಜೀವನದಲ್ಲಿ ಬಳಸ್ತಿರ್ತಾರೆ. ಸೊ ಆಲ್ ದಿಸ್ ಆರ್ ಇನ್ಕ್ರೀಸಿಂಗ್ ದ ರಿಸ್ಕ್ ಆಫ್ ಕ್ಯಾನ್ಸರ್, ಆರ್ ವಿ ಜಸ್ಟ್ ಓವರ್ ಥಿಂಕಿಂಗ್ ಅಬೌಟ್ ಇಟ್? Well, hair dyes has an association of probably of cancer. Even if it is not a direct association, indirectly they are associated with cancers. Other than that, deodorants and perfumes, if you ask me, lots of research has been done, and we really do not have an associative link between use of perfumes and deodorants with development of cancers. These can impact in a certain way on your health,
maybe causing hormonal imbalance. Any hormonal imbalance might have a risk of developing cancer in one or the other way down the line. ಸೊ ಡಾಕ್ಟರ್, ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಡೇಂಜರಸ್ ಟು ಹೆಲ್ತ್, ಅದ್ ಎಲ್ಲರಿಗೂ ಗೊತ್ತು. ಆದ್ರೆ ಸ್ವಲ್ಪ ಜನ ಅದನ್ನ ಹ್ಯಾಬಿಟ್ ಆಗಿ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆಲ್ಲ ಇಸ್ ದರ್ ಎನಿ ಸೇಫ್ ಲಿಮಿಟ್? Well, when once it is taken to be not good to health, I think there does not exist any safe limits. So if it is injurious to health, it is injurious to health. ಮೊದಲೆಲ್ಲ ಯೂಶಲಿ ನಾವು ನೋಡ್ತಾ ಇದ್ದಿದ್ದು ಏನಾಗ್ತಾ ಇತ್ತು ಅಂದ್ರೆ, ಭಾರತದ ಮಟ್ಟಿಗೆ ನೋಡೋದಾದ್ರೆ ತಂಬಾಕು ಸೇವನೆಯಿಂದಾಗಿ ಸರಿಸುಮಾರು 80% ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಬಹುದು. ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಆಗ್ಬಹುದು, ಶ್ವಾಸಕೋಶದ ಕ್ಯಾನ್ಸರ್ ಆಗಿರಬಹುದು. ಇದರ ಒಟ್ಟಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ಸುತ್ತಮುತ್ತ ನೀವು ತುಂಬಾ ಜನ ಬೀಡಿ ಸಿಗರೇಟ್ ಸೇದೋರನ್ನ ನೋಡ್ತಾ ಇರ್ತೀರಿ, ಅಥವಾ ಯಾವತ್ತೋ ಒಂದು ದಿನ ಯೂಶಲ್ ಆಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದೀನಿ, ಅವತ್ತೊಂದು ದಿನ ಬೀಡಿ ಸಿಗರೇಟ್ ಸೇರ್ತಾ ಇದ್ದೀನಿ. ಆಲ್ ದೀಸ್ ಟು ಆಕ್ಟ್ ಇನ್ ಅ ವೆರಿ ಸಿಂಕ್ರನಸ್ ವೇ. ಪ್ರಾಬಬಲಿ ಆಲ್ಕೋಹಾಲ್ ಅಂಡ್ ಟೊಬ್ಯಾಕೋ ಆಕ್ಟ್ ಇನ್ ಅ ವೆರಿ ಸಿಂಕ್ರನಸ್ ವೇ. ಮೊದಲೆಲ್ಲ ನಾವು ಹಾಗನ್ಕೋತಾ ಇದ್ವಿ, ಹಾಗಾಗಿ ಕ್ಯಾನ್ಸರ್ಗಳಾಗಬಹುದು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಇಟ್ ಇಸ್ ವೆರಿ ಮಚ್ ಪ್ರೂವನ್ ದಟ್ ಆಲ್ಕೋಹಾಲ್ ಇಸ್ ಕಾರ್ಸಿನೋಜನ್. ಸೊ ಹಾಗಾಗಿ ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಸೊ ಡಾಕ್ಟರ್, ಈ ಪಾಸಿಟಿವ್ ಥಿಂಕಿಂಗ್ ಮತ್ತು ಸ್ಟ್ರಾಂಗ್ ವಿಲ್ ಪವರ್ ಎರಡು ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಹೆಲ್ಪ್ ಮಾಡುತ್ತಾ? Well, this seems to be quite psychological, but what I would say, why do we talk only about cancer? Probably any positive thinking has a definitive positive impact on your life. ಯಾವುದೇ ರೀತಿಯ ಸದುದ್ದೇಶವಾಗಿರುವಂಥದ್ದು ಅಥವಾ ಸಕಾರಾತ್ಮಕವಾದಂತಹ ಭಾವನೆಗಳನ್ನು ಬೆಳೆಸ್ಕೊಳ್ಳುವಂಥದ್ದು ದೇಹದ ಮೇಲೆ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಸೊ ಎಲ್ಲ ಸಕಾರಾತ್ಮಕ ಭಾವನೆಗಳಿಂದ ಯು ಫೀಲ್ ರಿಯಲಿ ಗುಡ್. ಆಮೇಲೆ ಫಿಸಿಕಲಿ, ಮೆಂಟಲಿ ನಿಮ್ಮನ್ನ ನೀವು ಹೆಲ್ತಿಯಾಗಿ ಇಟ್ಕೊಳ್ಳೋದ್ರಿಂದ ಪ್ರಾಬ್ಲಿ ಕ್ಯಾನ್ಸರ್ ಅಲ್ಲದೆ ಎಷ್ಟೋ ಹೆಲ್ತ್ ಹಜಾರ್ಡ್ಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ನಂಗನ್ಸುತ್ತೆ. ಈ ಕ್ಯಾನ್ಸರ್ ಸೆಲ್ಸ್ ಬರೀ ನೆಗೆಟಿವಿಟಿನ ಫೀಡ್ ಮಾಡುತ್ತಾ, ಆರ್ ಇದು ಬರೀ ಸೋಷಿಯಲ್ ಮೀಡಿಯಾ ಮಿತ್ತಾ? No, what I would say, probably it is just a theory, or what I would say is like any negativity or any negative thought associated probably has an impact which is coming out from your hormonal imbalance anta helbodu. One of the reasons. All this hormonal imbalance will eventually lead to chronic inflammation in the body, which is a very good ground substance for any cancerous cells to develop. ಸೊ ಹಾಗಾಗಿ ಎಸ್, ಇಟ್ ಮೈಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಡೆವಲಪಿಂಗ್ ಕ್ಯಾನ್ಸರ್ಸ್ ಅಂತ ಹೇಳ್ಬೋದು. ಡಾಕ್ಟರ್, ಈ ಮನೆ ಮದ್ದು ಮತ್ತು ಹರ್ಬಲ್ ಮೆಡಿಸಿನ್ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಡೆವಲಪ್ ಆಗೋದನ್ನ ಸ್ಟಾಪ್ ಮಾಡುತ್ತಾ? See, I am not an Ayurvedic physician to really comment upon and say no. But what I can say with my experience is that the more and more of modern medicine ಆಗಿರ್ಬೋದು, ಅಥವಾ there is lots of research which is evidence based. ನಾವು ಮಾತಾಡುವಾಗ ನಾನು ಆವಾಗಲೇ ಹೇಳ್ದಂಗೆ ಜೀವಕೋಶಗಳಲ್ಲಿ ಆಗುವಂತಹ ವರ್ಣತಂತುಗಳಲ್ಲಿ, ಅಂದ್ರೆ ಸೆಲ್ಗಳ DNA ಆಗುವ ಬದಲಾವಣೆಗಳನ್ನ ನಿರ್ದಿಷ್ಟವಾಗಿ ಗುರುತು ಮಾಡಿಕೊಂಡು ಅದರಿಂದಾಗಿ ಕ್ಯಾನ್ಸರ್ ಆಗಿದೆ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ನೀಡಬಹುದು ಅನ್ನೋದನ್ನ ನಾವೇನು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಲ್ಲಿ ಮಾತಾಡ್ತೀವೋ ಆ ತರದ್ದನ್ನ ನಾವು ಪ್ರಾಬಬ್ಲಿ ಆನ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಲ್ಲಿ ಮಾತಾಡ್ಲಿಕ್ಕೆ ಕಷ್ಟ ಅಂತ ನಂಗೆ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ಇಫ್ ಯು ಆಸ್ಕ್ ಮೀ ಇನ್ ಮೈ ಎಕ್ಸ್ಪೀರಿಯನ್ಸ್, ಪ್ರಾಬಬ್ಲಿ ಅ ಬಿಗ್ ನೋ. ಅದ್ಯಾವುದೂ ಕೂಡ ಕ್ಯಾನ್ಸರ್ಗಳನ್ನ ಕಟ್ಟಿ ಹಾಕುವುದರಲ್ಲಿ ಅಥವಾ ಕ್ಯಾನ್ಸರ್ಗಳನ್ನ ಗುಣ ಮಾಡುವುದರಲ್ಲಿ ಕಾರ್ಯೋನ್ಮುಖವಾಗಿಲ್ಲ ಅಂತ ನಂಗೆ ಅನ್ಸುತ್ತೆ. Biopsy spread cancer. Is it a myth? Well, this is very commonly seen myth ಅಂತ ಅನ್ಸುತ್ತೆ. ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಬಗ್ಗೆ ಮಾತಾಡುವಾಗ ಬಯೋಪ್ಸಿ ಈಸ್ ದ ಫಸ್ಟ್ ಬೆಸ್ಟ್ ಸ್ಟೆಪ್ ಫಾರ್ ಎನಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್. ಅಂಡ್ ಅದರೊಟ್ಟಿಗೆ ಬರುವಂತಹ ಮಿತ್ಗಳೇನಪ್ಪಾ ಅಂತಂದ್ರೆ, ಬಯೋಪ್ಸಿ ಮಾಡೋದ್ರಿಂದ ಕ್ಯಾನ್ಸರ್ಗಳು ಸ್ಪ್ರೆಡ್ ಆಗ್ಬಿಡ್ಬೋದು, ಸೊ ಹಾಗಾಗಿ ಬಯೋಪ್ಸಿ ಮಾಡೋದೇ ಬೇಡ, ಇನ್ಯಾವುದಾದ್ರೂ ಆಲ್ಟರ್ನೇಟಿವ್ ಮೆಡಿಸಿನ್ ತಗೊಂಡ್ಬಿಡೋಣ. ಸೊ ಇದೆಲ್ಲವೂ ಕೂಡ ಮಿತ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಯೋಪ್ಸಿ ಮಾಡೋದ್ರಿಂದ ಒಂದು ಕ್ಯಾನ್ಸರ್, ಯಾವ ಪ್ರಕಾರದ ಕ್ಯಾನ್ಸರ್, ಈ ಕ್ಯಾನ್ಸರ್ಗಳಲ್ಲಿ ಯಾವ ತರದ ಮಾಲಿಕ್ಯುಲರ್ ಚೇಂಜಸ್ ಇದೆ, ಅದರ ಮೇಲೆ ಯಾವ ರೀತಿ ಚಿಕಿತ್ಸೆ ನೀಡೋದ್ರಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತಕ್ಕಂತಹ ತುಂಬಾ ಅಂಶಗಳು ನಮಗೆ ಸಿಗತ್ತೆ. ಸೊ ಹಾಗಾಗಿ ಬಯೋಪ್ಸಿಯಿಂದಾಗಿ ಕ್ಯಾನ್ಸರ್ ಸ್ಪ್ರೆಡ್ ಆಗತ್ತೆ ಅಂತಕ್ಕಂಥದ್ದು ಇಟ್ ಇಸ್ ಅ ಕಂಪ್ಲೀಟ್ ಮಿತ್. Is it that true? Once you get a cancer, it is bound to come back? Well, this is true. ನೀವು ಹೇಳೋ ಹಾಗೆ ಕ್ಯಾನ್ಸರ್ಗಳನ್ನ ನಾವು ಸ್ಟೇಜ್ಗಳಾಗಿ ವಿಂಗಡಣೆ ಮಾಡ್ತೀವಿ. ಆನ್ ಅ ಬ್ಲಾಂಕೆಟ್ ಸ್ಟೇಟ್ಮೆಂಟ್, ಪ್ರಾಬಬ್ಲಿ ಸ್ಟೇಜ್ 1 to stage 4 ಅಂತ ಹೇಳಿ ತಗೊಳ್ಳೋದಾದ್ರೆ, any cancer which is diagnosed in the early stages is curable. ಅಂಡ್ ಕ್ಯೂರ್ ಮಾಡಿ ಆದ್ಮೇಲೆ ನಾನು ಆವಾಗಲೇ ಹೇಳಿರೋ ಹಾಗೆ ಅಲ್ಲಿರುವಂತಹ ಜೀವಕೋಶಗಳು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಮುಂದೊಂದು ದಿನ ಕಾಯಿಲೆ ಬರಬಹುದಾ,
ಬರೋ ಹಾಗಿದ್ರೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಅಥವಾ ಬರದೇ ಇರೋ ಹಾಗೆ ಇನ್ನೇನಾದ್ರೂ ಮಾಡಬಹುದಾ, ಈ ಎಲ್ಲ ಸಾಧ್ಯತೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಇದೆ. ಸೊ ಹಾಗಾಗಿ ಎನಿ ಕ್ಯಾನ್ಸರ್ ವಿಚ್ ಈಸ್ ಡಯಾಗ್ನೋಸ್ ಇನ್ ದ ಅರ್ಲಿ ಸ್ಟೇಜಸ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್. If you had to give one golden rule for cancer-free life, what is it? Well, that is really a tough question, but I would say they're very simple formulas ಅಂತ ಅನ್ಸುತ್ತೆ. You can have a very pattern way of living. Probably ನೀವು ಎಷ್ಟೊಂದು ಪಾಯಿಂಟ್ಸ್ ಗಳನ್ನ ಈ ಕಾನ್ವರ್ಸೇಷನ್ ಗಳಲ್ಲಿ ಆಚೆ ತೆಗೆದಿದ್ದೀರಿ. ಪ್ರಾಬಬ್ಲಿ ಒಂದು ಪಾಸಿಟಿವ್ ಔಟ್ಲುಕ್ ಇರುವಂತದ್ದು, ಅಥವಾ ಫಾಲೋಯಿಂಗ್ ಅ ವೆರಿ ಗುಡ್ ಹೆಲ್ತ್ ಡಯಟ್ ಪ್ಯಾಟರ್ನ್ ಇನ್ ಯೋರ್ ಲೈಫ್, ಅಥವಾ ರೆಗ್ಯುಲರ್ ಎಕ್ಸಸೈಸಸ್ ಅಂತ ಏನ್ ಕರಿತೀವಿ, 30 to 40 minutes ಆಫ್ ರೆಗ್ಯುಲರ್ ವಾಕಿಂಗ್ ಆಗಿರ್ಬಹುದು, ಮತ್ತೆ ನಿಯಮಿತವಾಗಿ ನಿದ್ದೆ ಮಾಡುವಂಥದ್ದು. ಪ್ರಾಬಬ್ಲಿ ಇದೆಲ್ಲವೂ ಕೂಡ ನಮ್ಮ ಕೈಯಲ್ಲಿ ಇರುವಂತದ್ದು. ದೀಸ್ ಆರ್ ಆಲ್ ವಾಟ್ ವಿ ಕಾಲ್ ಇಟ್ ಆಸ್ ಮಾಡಿಫೈಯಬಲ್. ಈ ಲೈಫ್ ಸ್ಟೈಲ್ ಗಳನ್ನ ಲೈಕ್ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗೋದಿಲ್ಲ ಅಂತ ಅನ್ಸುತ್ತೆ. ಇದಲ್ಲದೆ ನಾನ್ ಮಾಡಿಫೈಯಬಲ್ ಅಂದ್ರೆ ನಮಗೆ ಗೊತ್ತಿಲ್ಲದೆ ಆಗುವಂತದ್ದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳಕ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಯಾವುದನ್ನ ನಮ್ಮ ಕೈಯಲ್ಲಿದೆಯೋ ಅದನ್ನ ನಾವು ಸೂಕ್ತವಾಗಿ ಬಳಸ್ಕೋಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಳುವಂತದ್ದಾಗಿರ್ಬೋದು, ಒಂದು ನಿಯಮಿತವಾದ ನಿದ್ರೆ ಮಾಡುವಂತದ್ದು, ಮತ್ತೆ ನಿಯಮಿತವಾಗಿ ಎಕ್ಸಸೈಸ್ ಗಳನ್ನ ಮಾಡೋದ್ರಿಂದಾಗಿ ಪ್ರಾಬ್ಲಿ ಯು ಕ್ಯಾನ್ ಸ್ಟೇ ಹೇಲ್ ಅಂಡ್ ಹೆಲ್ದಿ ಅಂತ ಅನ್ಸುತ್ತೆ. What are the biggest myths you wish people understood about the radiation therapy? Well, radiation therapy is a modality of therapy. ಈ ಕ್ಯಾನ್ಸರ್ ಗಳನ್ನ ಡಯಾಗ್ನೋಸ್ ಮಾಡಿ ಆದ ಮೇಲೆ ಕ್ಯಾನ್ಸರ್ ಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಬ್ರಾಡ್ಲಿ ವಿ ಹ್ಯಾವ್ 3 ಡಿಫರೆಂಟ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್. ಒಂದು ಸರ್ಜರಿ ಅಂದ್ರೆ ಆಪರೇಷನ್ ಮಾಡಿ ತೆಗೆಯುವಂತದ್ದು, ಇನ್ನೊಂದು ಕೀಮೋಥೆರಪಿ, ಮತ್ತೊಂದು ರೇಡಿಯೇಷನ್ ಥೆರಪಿ. ಈ ಕಣ್ಣಿಗೆ ಕಾಣದ ಕ್ಷಕಿರಣಗಳನ್ನ ಬಳಸಿ ನಾವು ಕ್ಯಾನ್ಸರ್ ಗಳನ್ನ ನಿರ್ದಿಷ್ಟವಾಗಿ ಗುಣಪಡಿಸುವುದಕ್ಕೆ ನಾವು ರೇಡಿಯೇಷನ್ ಥೆರಪಿ ಅಂತ ಹೇಳಿ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಮಿತ್ ಏನಪ್ಪಾ ಅಂತಂದ್ರೆ ರೇಡಿಯೇಷನ್ ತಗೊಳ್ಳೋದ್ರಿಂದ ಆ ತಗೊಂಡಿರುವಂತಹ ಪೇಷಂಟ್ ಗಳ ಜೊತೆಗಿದ್ರೆ ನಮಗೂ ಏನಾದ್ರೂ ಆಗಬಹುದಾ ಅಂತ. ಇಟ್ ಇಸ್ ಅ ಮೆತ್. ಸೊ ರೇಡಿಯೇಷನ್ ತಗೊಳ್ಳುವ ಸಮಯದಲ್ಲಿ ಅಥವಾ ರೇಡಿಯೇಷನ್ ಚಿಕಿತ್ಸೆ ಒಳಗೆ ಇರುವಂತಹ ಪೇಷಂಟ್ ಗಳ ಜೊತೆಗಿರೋದ್ರಿಂದ ಒಂದು ಕ್ಯಾನ್ಸರ್ ನಿಮಗೆ ಹರಡೋದಿಲ್ಲ, ಅಥವಾ ಅವರಲ್ಲಿ ಆಗುವಂತಹ ಬದಲಾವಣೆಗಳು ನಿಮಗೆ ಬರುವಂತಹ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ. What is the one thing you wish every family member or caretaker knew? When it comes to cancer care, probably it is a huge burden. ಈಗ ಯಾರಿಗಾದ್ರೂ ಫೀವರ್ ಬಂದಿದೆ ಅಂತಂದ್ರೆ probably you might take medicines for 3 to 5 days and probably you will be up and you're okay for the next on the 7th day. ಬಟ್ ಕ್ಯಾನ್ಸರ್ ಅಂತಕ್ಕಂಥದ್ದು ಇಟ್ ಇಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಎಲ್ಲ ಯೂಶುವಲ್ ಆಗಿ ಏನಾಗುತ್ತೆ, ಹಾಗಾಗಿ ನಾವು ಮೊದಲನೇ ದಿನ ಪೇಷಂಟ್ ಗಳನ್ನ ನೋಡಿದಾಗ ಈ ಜರ್ನಿ ಹೇಗಿರಬಹುದು ಅನ್ನೋದನ್ನ ಅವ್ರಿಗೆ ನಿರ್ದಿಷ್ಟವಾಗಿ ಹೇಳಿದಾಗ ಪ್ರಾಬಬ್ಲಿ ಅದಕ್ಕೆ ಕೋಪ್ ಅಪ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ ಅಂತ ಅನ್ಸುತ್ತೆ. ಈ ಪೇಷಂಟ್ ಗಳ ಜೊತೆಗೆ ಅಥವಾ ಕೇರ್ ಗಿವರ್ಸ್ ಸಪೋರ್ಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸಪೋರ್ಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಫಿನಾನ್ಸಸ್, ಮೇ ಬಿ ಇನ್ ಟರ್ಮ್ಸ್ ಆಫ್ ಎಮೋಷನಲ್. ಸೊ ಇದೆಲ್ಲವೂ ಇದ್ದಾಗ ಮಾತ್ರ ನಮ್ಮ ಚಿಕಿತ್ಸೆಯನ್ನ ಸೂಕ್ತವಾಗಿ ಡೆಲಿವರ್ ಮಾಡಬಹುದು. ಹಾಗೆ ಡೆಲಿವರ್ ಮಾಡಿದಾಗ್ಲೂ ಕೂಡ ಅದನ್ನ ತಗೊಳ್ಳುವಂತ ಶಕ್ತಿ ಪೇಷಂಟ್ ಇದ್ರೆ ಪ್ರಾಬಬ್ಲಿ ಇಟ್ ಇಸ್ ವೆರಿ ಈಸಿ in terms of cancer care anta ansutte. Doctor, tell me one thing that you wish everyone should know about the cancer and something that could truly save lives. What is that can save life is probably early diagnosis is the best. ಈ ಕ್ಯಾನ್ಸರ್ಗಳು ನಾನು ಮೊದಲೇ ಹೇಳಿರೋ ಹಾಗೆ ಪಾಡ್ಕಾಸ್ಟ್ ಅಲ್ಲಿ ಒಂದು ಗಂಟನ ಮಾದರಿನಲ್ಲಿ ಅಥವಾ ಹುಣ್ಣಿನ ಮಾದರಿನಲ್ಲಿ ಕಾಣಿಸ್ಕೊಳ್ಬಹುದು. ಮೂಲಭೂತವಾಗಿ ಕಾಣಿಸಿಕೊಳ್ಳುವಂತಹ ಎಲ್ಲ ಕ್ಯಾನ್ಸರ್ ಗಂಟುಗಳು ಅಥವಾ ಹುಣ್ಣುಗಳು ನೋವು ರಹಿತವಾಗಿರುತ್ತೆ. ದೇ ಆರ್ ಆಲ್ ಕಂಪ್ಲೀಟ್ಲಿ ಪೇನ್ಲೆಸ್. ಹಾಗಾಗಿ ನಮ್ಮ ಇಂಡಿಯನ್ ಸಿನಾರಿಯೋನಲ್ಲಿ ನಾವು ನೋಡೋದು ಏನಪ್ಪಾ ಅಂತಂದ್ರೆ, ನೋವು ಎಲ್ಲಿವರೆಗೂ ಕಾಣಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀವು ಡಾಕ್ಟರ್ನ ನೋಡೋದಿಲ್ಲ. ಅದು ತುಂಬಾ ತಪ್ಪು ಅಂತ ಅನ್ಸತ್ತೆ. ಈ ನೋವು ರಹಿತವಾದಂತಹ ಗಂಟುಗಳು ದೇಹದ ಯಾವುದೇ ಭಾಗದಲ್ಲಿ ಕಾಣಿಸ್ಕೊಂಡಾಗ್ಯೂ ಕೂಡ ಅದು ನಿಯಮಿತವಾಗಿ ಗಾತ್ರದಲ್ಲಿ ಹೆಚ್ಚಾಗ್ತಾ ಇದ್ರೆ ಅಂತವುಗಳು ಕ್ಯಾನ್ಸರ್ಗಳಾಗಿರಬಹುದು. ಅದನ್ನ ಸೂಕ್ತ ವೈದ್ಯರನ್ನ ಸಂಪರ್ಕ ಮಾಡಿ ನೀವು ಹೌದೋ ಅಲ್ವೋ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಪ್ರಾಬಬ್ಲಿ ಕ್ಯಾನ್ಸರ್ಗಳು ಮುಂದೊಂದು ದಿನ ಹೆಚ್ಚಾಗಿ ಬೆಳೆದೇ ಇರೋ ಹಾಗೆ ಅಥವಾ ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ಅಂದ್ರೆ ಮೊದಲ ಹಂತಗಳಲ್ಲಿ ಅದನ್ನ ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಪತ್ತೆ ಮಾಡಿದಂತಹ ಕಾಯಿಲೆಗಳನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಸೊ ವಾಟ್ ಎವ್ರಿಬಡಿ ಶುಡ್ ನೋ ಇಸ್ ದಟ್ ಇಟ್ ಇಸ್ ನಾಟ್ ಅ ಡೆತ್ ಸೆಂಟೆನ್ಸ್. Early diagnosis is the key. So any symptoms, kindly don't ignore. So doctor, I don't want to end our podcast without giving an hint to our audience about our next topic. So here is one technology question to you. Is AI and robotics are really improving the outcomes, or it's just an hype?
ವೆಲ್ ಐ ವುಡ್ ಸೇ ದೇ ವುಡ್ ಡೆಫಿನೆಟ್ಲಿ ಹ್ಯಾವ್ ಅನ್ ಇಂಪ್ಯಾಕ್ಟ್. ಹೇಗೆ ಅಂತ ಹೇಳೋದಾದ್ರೆ, ಈಗ ನಾನು ಆವಾಗಲೇ ಹೇಳಿರೋ ಹಾಗೆ ಕ್ಯಾನ್ಸರ್ಗಳನ್ನ ಟ್ರೀಟ್ ಮಾಡುವಾಗ ಪ್ರೊಬಬ್ಲಿ ರೇಡಿಯೇಷನ್ ಆಗಿರ್ಬಹುದು, ಕೀಮೋಥೆರಪಿ ಆಗಿರ್ಬಹುದು, ಸರ್ಜರಿ ಆಗಿರ್ಬಹುದು, ನಮ್ಗೆ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಈ ನಾರ್ಮಲ್ ಆಗಿರುವಂತಹ ಜೀವಕೋಶಗಳು, ಅಂದ್ರೆ ದೇಹದಲ್ಲಿರುವಂತಹ ನಾರ್ಮಲ್ ಜೀವಕೋಶಗಳ ಸಮೂಹ ಮತ್ತೆ ಈ ಕ್ಯಾನ್ಸರ್ ಸಮೂಹಗಳ ಮಧ್ಯದಲ್ಲಿ ನಮಗೆ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಕಷ್ಟ ಆಗಬಹುದು. ಆ ನಿಟ್ಟಿನಲ್ಲಿ ನಮ್ಮ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ, ವಿ ಶುಡ್ ಓನ್ಲಿ ಟಾರ್ಗೆಟ್ ದ ಕ್ಯಾನ್ಸರಸ್ ಸೆಲ್ಸ್, ನಾಟ್ ದ ನಾರ್ಮಲ್ ಸೆಲ್ಸ್. ಅದನ್ನ ಮಾಡ್ಲಿಕ್ಕೆ ಪ್ರೊಬಬಲಿ ಮುಂದೊಂದು ದಿನಕ್ಕೆ ರೊಬಾಟಿಕ್ಸ್ ಆಗಿರ್ಬೋದು, AI ಆಗಿರ್ಬೋದು ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. Thank you so much, Dr. Vinay Kumar Muttagi, for your time, guidance, and support. Your words genuinely made a difference, and we are grateful for your presence. That is really nice, Kavya. I think all these questions, what you have brought in, would definitely bring in some changes. And if this podcast reaches the right people, then probably I would say it again, cancer is not a death sentence.